ಸಿಂಪಲ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣು ಸೀಕರಣೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತುಂಬ ಚೆನ್ನಾಗಿ ಹಣ್ಣಾಗಿರೋ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಚಪಾತಿ ಜೊತೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು. ಮತ್ತು ಇದು ಒಣ ಕೊಬ್ಬರಿ, ಇಲ್ಲ ಹಸಿ ಕಾಯಿ ಇದ್ರೂ ಹಾಕ್ಕೋಬೋದು. ಇದು ಒಣ ಶುಂಠಿ ಇದು, ಮತ್ತು 2 ಏಲಕ್ಕಿ, ಸ್ವಲ್ಪ ಕಾಳುಮೆಣಸು. ಈಗ ಈ ಮಾವಿನ ಹಣ್ಣನ್ನು ಚೆನ್ನಾಗಿ ಈಗ ಪ್ರೆಸ್ ಮಾಡಬೇಕು. ಎಲ್ಲದನ್ನು ಪ್ರೆಸ್ ಮಾಡಬೇಕು. ಇದೆಲ್ಲದನ್ನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ಇದು ಓಪನ್ ಮಾಡಬೇಕು. ನೋಡಿ ಈ ರೀತಿ. ಎಲ್ಲದನ್ನು ಇದರೊಳಗೆ ಹಾಕ್ಕೊತೀನಿ ನಾನು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಹಿಚ್ಕಿ ಹಾಕಿದ್ರಿಂದ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರಸ ಎಲ್ಲ. ಈಗ ಇದು ಮಾಡಿರೋದನ್ನೆಲ್ಲ ಈಗ ಇದು ಮಾಡಬೇಕು ಫ್ರೆಂಡ್ಸ್. ಈ ವಾಟೆಯಲ್ಲಿ ಇರೋದೆಲ್ಲ ಹೋಗಬೇಕು ಹಿಂಗೆ. ಇದು ಹೀಗೆ ಮಾಡಿ, ಇದು ಅಷ್ಟೇ ಸಿಪ್ಪೆಲ್ಲೂ ಸ್ವಲ್ಪ ರಸ ಇರುತ್ತೆ, ಅದನ್ನು ನೀಟಾಗಿ ತಗೊಬೇಕು. ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೀಗ ಹೀಗೆ ಇದಕ್ಕೆ ನಾನೀಗ ಈ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಾನು ಈ ಬೆಲ್ಲನ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೆಲ್ಲ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ಇದು ಕರಗಲಿ, ಅದು ಬೆಲ್ಲ ಕರಗಲಿ ಅಷ್ಟರೊಳಗೆ ನಾನು ಇದು ಒಣ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದು ಒಣ ಶುಂಠಿ, ಏಲಕ್ಕಿ, ಕಾಳುಮೆಣಸು, ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಈ ರೀತಿ ರುಬ್ಬಿದ್ದೀನಿ ಫ್ರೆಂಡ್ಸ್. ಇದು ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು. ಇದಿನ್ನೂ ಬೆಲ್ಲ ಕರಗಿಲ್ಲ, ಕರಗ್ತಾ ಇದೆ. ಇದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯೆಲ್ಲ ಉಳಿದಿದೆ, ಅದಕ್ಕೆ ಒಂಚೂರು ನೀರು ಹಾಕ್ತೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇಲ್ಲ ನೋಡಿ ಫ್ರೆಂಡ್ಸ್, ಇನ್ನೂ ಬೆಲ್ಲ ಇನ್ನೂ ಕರಗಿಲ್ಲ, ಕರಗ್ತಾ ಇದೆ. ಇದು ಬೆಲ್ಲ ಕರೆದ ಮೇಲೆ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಮಾವಿನ ಸೀಕರಣೆ ಬೆಲ್ಲ ಎಲ್ಲ ಕರಗಿದೆ ಫ್ರೆಂಡ್ಸ್. ಮಾವಿನ ಸೀಕರಣೆ ರೆಡಿಯಾಗಿದೆ. ಫ್ರೆಂಡ್ಸ್. ಈಗ ಬಂದಿದೆ. ಇದಕ್ಕೆ ನೀವು ಹಸಿಕಾಯಿ ಕೂಡ ಹಾಕೊಬೋದು. ಇದಕ್ಕೆ ಚಪಾತಿ ಜೊತೆ, ಬಿಳಿ ಹೋಳಿಗೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.